ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡೋದು ಹೇಗಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಕರಿಬೇವಂತೂ ಸಾಮಾನ್ಯವಾಗಿ ಎಲ್ರಿಗೂ ಈಸಿಯಾಗಿ ಸಿಗುವಂತಹ ಪದಾರ್ಥ ಆಗಿರೋದ್ರಿಂದ ಒಂದು ಆರೋಗ್ಯಕರವಾದಂತಹ ಒಂದು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಎಲ್ಲರಿಗೂ ಗೊತ್ತಿರುತ್ತೆ, ತಲೆ ಕೂದಲ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಅಂತ. ಇವತ್ತಿನ ರೆಸಿಪಿ ಒಳ್ಳೆ ರುಚಿಯಾಗಿರುವಂತಹ ಊಟದ ಪದಾರ್ಥದ ಜೊತೆಗೆ ತಲೆ ಕೂದಲ ಬೆಳವಣಿಗೆಗೆ ಒಳ್ಳೆಯ ರೆಮಿಡಿ ಕೂಡ. ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಹೇಗೆ ಮಾಡೋದು ಅಂತ. ಫಸ್ಟು ನಾವಿಲ್ಲಿ ಕರಿಬೇವನ್ನು ಸುಮಾರಾಗಿ 1 ಕಟ್ಟಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ತೊಗೊಳ್ಬೋದು. ಫಸ್ಟ್ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಆರೋದಕ್ಕೆ ಬಿಡಬೇಕು. ಆಮೇಲೆ ನೀರೆಲ್ಲ ಆರಿದ ನಂತರ ಈ ರೀತಿಯಾಗಿ ಎಲೆನೆಲ್ಲ ತೊಳೆದಿಟ್ಕೊಳ್ಳೋಣ, ಒಂದು ಬಟ್ಲಿ ಹಾಕಿ ಇಟ್ಕೊಳ್ಳೋಣ. ಎಷ್ಟು ಕರಿಬೇವನ್ನು ತಗೊಂಡಿದ್ದೀನಿ ನಾನು. ನಂತರ ಇದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, ನಂತರ 2 ಸ್ಪೂನಷ್ಟು ಶೇಂಗಾ, ನಂತರ 2 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಸ್ವಲ್ಪ ಮೆಣಸು, ಸಣ್ಣ ಮೆಣಸು, ಹಾಗೆಯೇ ಬ್ಯಾಡಗಿ ಮೆಣಸು, ಸಣ್ಣ ಗಾತ್ರದ ಹುಣಸೆಹಣ್ಣು, 1/4 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಫಸ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ. ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ, ಹಾಗಾಗಿ ಕಡಲೆಬೇಳೆ ಒಟ್ಟಿಗೆ ಹಾಕಬಾರ್ದು. ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದ ನಂತರ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನಂತರ ನಾನಿಲ್ಲಿ ಶೇಂಗಾನ ಸ್ವಲ್ಪ ಹುರಿದು ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇದ್ದರೆ ಚಟ್ನಿ ಪುಡಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂತ. ನಾವು ಈ ರೀತಿ ಒಟ್ಟಿಗೆ ಹುರ್ಕೊಳ್ಳುವಾಗ ಸಿಪ್ಪೆ ತೆಗೆಯೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಸಪ್ರೇಟಾಗಿ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು, ಒಂದು 4-5, ಹಾಗೆಯೇ ಸಣ್ಣ ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸು ಅಂತೀವಲ್ಲ, ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿನೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಯಾವುದನ್ನು ಕತ್ತೋದಕ್ಕೆ ಬಿಡಬಾರ್ದು, ಕಹಿ ಬಂದ್ಬಿಡುತ್ತೆ ಚಟ್ನಿ ಪುಡಿ. ಹಾಗಾಗಿನೇ ಸ್ವಲ್ಪ ಸಣ್ಣ ಊರಿನಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಗರಿಗರಿ ಆಗಬೇಕು. ಹಾಗಾಗಿ ನಂತರ ಇದಿಷ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ ನಂತರ ನಾವಿಲ್ಲಿ ಕರಿಬೇವನ್ನು ಇಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗಲೂ ಅಷ್ಟೇ ಸಣ್ಣ ಊರಿನಲ್ಲಿನೇ ನಿಧಾನಕ್ಕೆ ಒಂದು 4 ನಿಮಿಷ ಅಥವಾ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಅಂತಂದರೆ ಗರಿ ಆಗೋವರೆಗೂ ಎಲೆನ ಹೀಗೆ ಕೈಯಲ್ಲಿ ಮುರಿದ್ರೆ ಪಟ್ಟಂತ ಮುರಿಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಚಟ್ನಿ ಪುಡಿಯನ್ನು ಮಾಡುವಾಗ ಎಲೆ ಹಾಗೆಯೇ ಉಳ್ಕೊಳ್ಳುತ್ತೆ, ನಮಗೆ ಪುಡಿಯಾಗಿ ಬರೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲೆನ ನೀವು ಸಪ್ರೇಟಾಗಿ ಹುರ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ, ಬಟ್ ಅಗತ್ಯ ಏನಿಲ್ಲ, ಇದರಲ್ಲೇ ಹಾಗೆಯೇ ಕ್ರಿಸ್ಪಿ ಆಗುತ್ತೆ. ಆದರೆ ನೀರಿನ ಅಂಶ ಚೆನ್ನಾಗಿ ಹೋಗಿರಬೇಕು. ನಾವು ತೊಳೆದು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಗಾಳೀಲಿ ಆರೋದಕ್ಕೆ ಬಿಟ್ಟರೆ ನೀರು ಚೆನ್ನಾಗಿ ಆರಿರುತ್ತೆ. ಆವಾಗ ಇದರೊಟ್ಟಿಗೆ ಫ್ರೈ ಮಾಡಿದ್ರೂ ಕೂಡ ಗರಿಯಾಗಿ ಫ್ರೈ ಆಗುತ್ತೆ. ನೀರಿದ್ದರೆ ಅಷ್ಟು ಬೇಗ ಫ್ರೈ ಆಗೋದಿಲ್ಲ, ಮಿಕ್ಕಿರೋ ಪದಾರ್ಥಗಳು ಕತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಮುರಿದ್ರೆ ಚೆನ್ನಾಗಿ ಪುಡಿ ಆಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಹಾಗೆಯೇ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇಡೀ ಧನಿಯಾನ ತಗೊಳ್ತಾ ಇದ್ದೀರಿ ಅಂತಂದರೆ ಮೊದಲೇ ಹಾಕ್ಕೋಬೇಕು. ನಾನು ಪೌಡ್ರ್ ಆಗಿರೋದ್ರಿಂದ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು, ಅರಿಶಿನ ಪುಡಿ, ಧನಿಯಾ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಇವಾಗ ಸೇರಿಸ್ಕೊಂಡು ಒಂದು ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೇನು ಫ್ರೈ ಆಗಬೇಕು ಅನ್ನೋ ಅಗತ್ಯ ಇಲ್ಲ, ಹಾಗೆಯೇ ಇದೇ ಬಿಸಿನಲ್ಲಿನೇ ಒಂಚೂರು ಫ್ರೈ ಆದ್ರೂ ಕೂಡ ಸಾಕಾಗತ್ತೆ.
ಇವಾಗ ಇಷ್ಟನ್ನು ಆದ ನಂತರ 1-2 ನಿಮಿಷ ಹಾಗೆಯೇ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ತರ್ತೀನಿ. ಮಿಕ್ಸಿ ಮಾಡುವಾಗ ನಾವಿಲ್ಲಿ ಶೇಂಗಾ ಬೀಜ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಒಂದೇ ಸಲ ರುಬ್ಬಕ್ಕೆ ಹೋಗಬಾರ್ದು. ಶೇಂಗಾ ಬೀಜ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಬಿಡ್ತಾ ಒಂದೊಂದು ಸಲ ತಿರ್ಗಿಸಿ ಹಾಗೇ ಬಿಟ್ಟು ತಿರುಗಿಸಿ ಹಾಗೇ ಬಿಟ್ಟು ಈ ಥರ ಮಾಡಿ ರುಬ್ಕೊಂಡ್ರೆ ಆಯಿಲ್ ಬಿಡೋದಿಲ್ಲ. ಈ ರೀತಿ ನೀಟಾಗಿ ಪೌಡ್ರ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಪೌಡ್ರ್ ಆಗಿದೆ, ಒಂದು ಸ್ವಲ್ಪ ಕೂಡ ಆಯಿಲ್ ಬಿಟ್ಕೊಂಡಿಲ್ಲ. ನಾವು ಹಾಕಿರೋ ಕ್ವಾಂಟಿಟಿ ಕೂಡ ಕಡಿಮೆನೇ ಇರೋದ್ರಿಂದ ನೀಟಾಗಿ ಪೌಡ್ರ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಖಾರ ಹಾಗೆಯೇ ಕರಿಬೇವಿನ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ತುಂಬ ರುಚಿಯಾಗೂ ಕೂಡ ಇರುತ್ತೆ. ಹಾಗೆಯೇ ಬರೀ ಬಾಯಿಗೆ ರುಚಿ ಅಷ್ಟೇ ಅಲ್ಲ, ನಮ್ಮ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಈ ಚಟ್ನಿ ಪುಡಿಯನ್ನು ಕಂಟಿನ್ಯೂಸ್ ಆಗಿ ನಾವು 1 ಮಂತ್ ಬಳಸ್ತಾ ಬಂದರೆ ಕೂದಲು ಉದುರೋದು ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆಯೇ ಕೂದಲಿನ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.